ಇವತ್ತು ಕಾಟೇರ ಫಿಲ್ಮ್ದು 50ನೇ ದಿನದ ಸಂಭ್ರಮದ ಆಚರಣೆ ಮಾಡ್ತಿದ್ದಾರೆ ಅವರು. ಏನು ಸಂಭ್ರಮದ ಆಚರಣೆ ಮಾಡ್ತಿರೋದು? ಯಾವುದೋ ಒಬ್ಬ ಬಂದು ವ್ಯಕ್ತಿ ಮುಟ್ಟಿದ ಶಾನುಭೋಗರು ಅಂತ ಹೇಳ್ಬಿಟ್ಟು ಅವನು ನಾಮಗಳನ್ನೆಲ್ಲ ಹಾಕೊಂಡು, ಗಂಧಾಕ್ಷಿತೆ ಹಾಕೊಂಡು, ವಿಷ್ಣುವಿನ ನಿರ್ಮಾಲ್ಯ ರೂಪವಾದಂತಹ ನಾಮಗಳನ್ನ ಹಾಕೊಂಡು ಅವ್ನು ಮುಟ್ಟಿದ ಅಂತ ಹೇಳಿ ಸ್ನಾನ ಮಾಡ್ತಾರೆ. ಯಾವ ಬ್ರಾಹ್ಮಣ ಸ್ನಾನ ಮಾಡ್ತಾರೆ? ನಾನು ಜಾತಿ ಬಗ್ಗೆ ಮಾತಾಡೋ ವ್ಯಕ್ತಿ ಅಲ್ಲ. ಅವ್ರು ಕಾಟೇರನೂ ತೆಗಿತಾರೆ. ಜಾತಿಯಿಂದ ನಾವು ಹಳಿಯೋ ಹಾಗಿಲ್ಲ, ಯಾರನ್ನು ಅವಮಾನ ಮಾಡೋ ಹಾಗಿಲ್ಲ ಅಂತೇಳಿ ಸರ್ಕಾರ ಮತ್ತು ಕಾನೂನು ಎಲ್ಲ ಸಹ ಸಪೋರ್ಟ್ ಮಾಡೋರು ಸಹ ಇವತ್ತಿಗೂ ಎಷ್ಟೋ ದೇವಸ್ಥಾನಗಳಲ್ಲಿ ತಳ ಸಮುದಾಯದ ಜನ ಒಳಗಡೆ ಹೋಗಲ್ಲ, ಹೊರಗಡೆನೆ ನಿಂತಿರ್ತಾರೆ. ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದೀವಿ. ಇಲ್ಲ ಅಂತ ಸರ್, ಅದು ಬೇರೆ ಬೇರೆ ಯೂಸ್ ಮಾಡಿ ಸರ್. ಅದು ತಪ್ಪು, ಅದು ತಪ್ಪು, ಅದನ್ನು ಖಂಡಿಸ್ತೀವಿ. ಮಾಡ್ಕೊಳ್ತಾ ಇಲ್ಲ, ಆ ತರ ಎಲ್ಲೂ ನಡೀತಾ ಇಲ್ಲ ಅಂತ ಹೇಳಿ ಕೂಡ ಈ ಪರ್ಟಿಕ್ಯುಲರ್ ಇಶ್ಯೂ ಸಿನಿಮಾ ಮೇಕರ್ಗೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಕಳೆದ ಸಿನಿಮಾ, ನನ್ನ ಅತಿ ಹೈ ಲವ್ ಯು ಸಿನಿಮಾದಲ್ಲಿ ನಾನು ಈ ತರದ ಒಂದು ಸಮಸ್ಯೆನ ನಾನು ಫೇಸ್ ಮಾಡಿದೆ. ಗಂಡ ಹೆಂಡತಿ ಜೀವನ ಎಷ್ಟು ಸರಳವಾದಂಥದ್ದು, ಆ ಸರಳವಾದಂಥ ಒಂದು ಸಮಸ್ಯೆಗಳನ್ನ ಎಷ್ಟು ಮಾತಾಡಿ ಹೇಗೆ ಅದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತಾರೆ, ಅದು ಯಾವ ರೀತಿ ಪರಿಣಾಮ ಬೀರುತ್ತೆ. ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ, ಅಂದ್ರೆ ಹೀರೋಯಿನ್ ನನ್ನನ್ನ ಮೆಂಟಲ್ ಅಂತ ಹೇಳಿ ನೋಟಿಸ್ ಮಾಡ್ತಾರೆ. ಅವನಲ್ಲಿ ಮೆಂಟಲ್ ಅಲ್ಲ, ಅವನು ಅವಳಿಗೆ ತಿಳುವಳಿಕೆ ಹೇಳ್ತಾರಂತ ಒಬ್ಬ ಮೆಚುರಿಟಿ ಇರೋಂಥ ಒಬ್ಬ ಹಸ್ಬೆಂಡ್. ಅವಳು ಅವನ್ನ ಈಗ ನೀವು ಎಲ್ಲ ಆರೋಗ್ಯವಾಗಿದ್ರೆ ಏನ್ರಿ ಒಳ್ಳೆ ಮೆಂಟ್ಲ್ ತರ ಹಾಡ್ತೀರಾ? ನೀವು ಮೆಂಟ್ಲ್ ಆಗಿಲ್ಲ, ನಾನು ನಿಮ್ಮನ್ನ ನೋಡೋ ದೃಷ್ಟಿಕೋನ ಮೆಂಟಲ್ ಆಗಿದೆ. ನಾನು ನಿಮ್ಮನ್ನ ಅರ್ಥೈಸ್ಕೊಳ್ಳೋ ಭಾವನೆ ಮೆಂಟಲ್ ಅನ್ನೋ ಒಂದು ಪದಕ್ಕೆ ಸೀಮಿತವಾಗಿದೆ ಹೊರತು ನೀವು ಅಲ್ಲಿ ಮೆಂಟಲ್ ಅಲ್ಲ. ಸೆನ್ಸರ್ ಮಂಡಳಿಯಲ್ಲಿ ನನಗೆ ಇದೊಂದು ಯಕ್ಷ ಪ್ರಶ್ನೆಯಾಗಿ ನನಗೆ ಕೂರ್ತದೆ. ಸೆನ್ಸರ್ ಮಂಡಳಿ ಹೋಗ್ತೀವಿ, ಅಲ್ಲಿ ಪ್ರಶಾಂತ್ ಸರ್ ಇರ್ತಾರೆ, ಅವರು ಸೆನ್ಸರ್ ಆಫೀಸರು. ಏನ್ರಿ ಅವರು ಲೇಡಿ ನಿಮ್ಮನ್ನ ಮೆಂಟಲ್ ಅಂತ ಕರೀತಾರೆ, 4-5 ಸಲ ಬಳಸಿದ್ದಾರೆ ಆ ಪದನ. ಏನು ನೀವೇನು ಮೆಂಟ್ಲ ಸಿನಿಮಾದಲ್ಲಿ? ಯಾಕೆ ಆ ಪದ ಯೂಸ್ ಮಾಡಿರಿ? ಅದನ್ನ ಮ್ಯೂಟ್ ಮಾಡಿ. ಇದು ಒಬ್ಬ ನಿರ್ದೇಶಕನಿಗೆ ಅವನ್ ಹೆಂಗೆ ಅಂದ್ರೆ, ಅವನಿಗೆ ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟು ಅವನ ಬಾಯಿಗೆ ಟೇಪ್ ಹಾಕ್ಬಿಟ್ಟು ನೀನು ಒಳ್ಳೆ ಹಾಡನ್ನ ಹಾಡು ಅಂತ ಹೇಳ್ದಂಗಾಗತ್ತೆ. ಹೇಗೆ ಒಬ್ಬ ನಿರ್ದೇಶಕನ ಬಾಯಿ ಮುಚ್ಚಿಬಿಟ್ಟು ನೀನು ಉತ್ತಮವಾದಂಥ ಒಂದು ಸಾಂಗ್ನ ಹಾಡಪ್ಪ ಅಂದ್ರೆ ಹೇಗೆ ಹಾಡಕ್ ಸಾಧ್ಯ? ಇವೆಲ್ಲ ನಮ್ಮ ಬಾಯಿ ಕಟ್ಟಾಕೋ ರೀತಿನೇ, ಇಂಡೈರೆಕ್ಟ್ಲಿ ಇವೆಲ್ಲ ನಮ್ಮ ಬಾಯಿ ಕಟ್ಟಾಕೋ ರೀತಿ. ಈ ತರದ ಎಲ್ಲಾ ವಿಚಾರಗಳಲ್ಲಿ ಒಬ್ಬ ನಿರ್ದೇಶಕ ಇವಾಗ ಹೆಂಗ್ ಸೀನ್ ಬರೀಬೇಕು ಆಗಿದ್ರೆ, ಈಗ ಹೌದು, ಈಗ ಅವ್ರು ಕೇಳಿದರೆ, ಅವ್ರಿಗೆ ಹರ್ಟ್ ಆಗಿದೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಅವ್ರಿಗೆ ಹರ್ಟ್ ಆಗಿದೆ ಅಂತಾನೆ ನಾವು ಒಪ್ಕೊಳ್ಳೋಣ. ಹೌದು, ಈಗ ಅವ್ರಿಗೆ ಹರ್ಟ್ ಆಗಬಾರ್ದು, ಈಗ ಆ ಥರದ ಸೀನ್ನ ಬಿಡಬೇಕು. ನಾಳೆ ಇನ್ಯಾವುದೋ ಒಂದು ತಳ ಸಮುದಾಯದ ಜನ, ಈಗ ಯಾವುದೋ ಒಂದು ಫೈಟ್ ಸೀನ್ ಇಡ್ತೀವಿ, ಯಾರಿಗೋ ಒಬ್ರಿಗೆ ಒದಿಬೇಕಾಗತ್ತೆ, ಅವ್ರಿಗೆ ಒದೆಯೋ ಹಾಗಿಲ್ಲ, ಅವರು ಅದ್ರ ಬಗ್ಗೆ ಅರ್ಜಿ ಕೊಡ್ತಾರೆ. ನೋಡಿ, ನಮ್ಮ ತಳ ಸಮುದಾಯದವ್ರ ಬಗ್ಗೆ ಈ ರೀತಿ ಸಿನಿಮಾಗಳಲ್ಲಿ ಈ ರೀತಿ ನಮ್ಮನ್ನ ಇನ್ನೂ ಕೆಳಮಟ್ಟಕ್ಕೆ ಯಾಕಂತ ತುಳಿತಾ ಇದ್ದಾರೆ, ನಮ್ಮನ್ನ ಬಡಿಯೋ ವಿಷಯಗಳಿಗೆ, ಬೈಯೋ ವಿಷಯಗಳಿಗೆ ನಮ್ಮನ್ನ ಬಳಸ್ಕೋತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಸಿನಿಮಾಗಳಲ್ಲಿ ನಮ್ಮ ತಳ ಸಮುದಾಯದ ಜನಗಳನ್ನ ಈ ರೀತಿ ಬಡಿಯೋ ಕ್ರಿಯೆಗೆ ಬಳಸ್ಕೋಬಾರ್ದು ಅಂತೇಳಿ ನಾಳೆ ಅವರು ಒಂದು ಗೈಡ್ಲೈನ್ಸ್ ಕೊಡ್ತಾರೆ ಸೆನ್ಸರ್ ಮಂಡಳಿಗೆ. ನಾಳೆ ಅದನ್ನು ನಾವು ಪಾಲಿಸ್ಬೇಕಾಗ್ತದೆ. ಈಗ ಅವ್ರಿಗೆ ಅರ್ಥ ಆಯ್ತು ಅಂದಾಗ ಅವ್ರು ಹೇಳ್ತಾರೆ, ಆಬ್ವಿಯಸ್ಲಿ ಅದನ್ನು ಪಾಲಿಸ್ಲೇಬೇಕು, ಯಾಕೆಂದ್ರೆ ಎಲ್ಲರೂ ನಾವು ರೆಸ್ಪೆಕ್ಟ್ ಮಾಡ್ಲೇಬೇಕು, ಆಯ್ತಾ? ಅದಾದ್ಮೇಲೆ ಈಗ ನೋಡಿ, ಇನ್ನೊಂದು ಯಾವುದೋ ಒಂದು ವಿಚಾರ, ಹೆಣ್ಮಕ್ಳು ಯಾವುದೋ ಒಂದು ಹೆಣ್ಣಿಗೆ ಕಪಾಳ ಕೊಡಿಯೋದೇ ಇರುತ್ತೆ, ಒಂದು ಹುಡುಗಿ ಪ್ರೀತಿ ಮಾಡಿರ್ತಾರೆ, ಅವಳೇನೋ ಮಾಡ್ತಾಳೆ, ಹುಡುಗ ಕಪಾಳ ಕೊಡಿತಾನೆ ಅಥವಾ ಏನೋ ಒಂದಾಗತ್ತೆ, ಅವಾಗ ಮಹಿಳೆಯರ ಪರವಾಗಿ ಒಂದು ಸಮುದಾಯ ಬರ್ತದೆ. ನೋಡಿ, ಸಿನಿಮಾಗಳಲ್ಲಿ ಹೆಣ್ಮಕ್ಳನ್ನ ಅವಹೇಳನಕಾರಿಯಾಗಿ ಅವರಿಗೆ ಹೊಡೆಯೋದು ಮಾಡ್ತಾ ಇದ್ದಾರೆ. ಹಾಗಾಗಿ ಹೆಣ್ಮಕ್ಳನ್ನ ಶೋಷಣೆ ಮಾಡುವಂತ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ. ಇನ್ನು ಮುಂದೆ ಸಿನಿಮಾಗಳಲ್ಲಿ ಹೆಣ್ಮಕ್ಳನ್ನ ಶೋಷಣೆ ಮಾಡುವಂತ ಸಿನಿಮಾಗಳನ್ನ ಮಾಡಬಾರದು, ಅದನ್ನ ದಯವಿಟ್ಟು ನಿಲ್ಲಿಸಿ ಅಂತೇಳಿ ಮತ್ತೆ ಸೆನ್ಸರ್ ಮಂಡಳಿಗೆ ಗೈಡ್ಲೈನ್ಸ್ ಬರುತ್ತೆ. ಅವಾಗ ಸಿನಿಮಾದಲ್ಲಿ ಹೆಣ್ಮಕ್ಳನ್ನ ಬೈಯೋದಾಗಿರ್ಲಿ, ಹೊಡೆಯೋದಾಗಿರ್ಲಿ ಏನು ಮಾಡೋ ಹಾಗಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೊಡ್ತಾರೆ, ಹೆಣ್ಮಕ್ಳು ಮಿನಿಮಮ್ ಇಲ್ಲಿಂದ ಮೇಲ್ಗಡೆಗೆ ಬಟ್ಟೆ ಹಾಕೋ ಹಾಗಿಲ್ಲ, ಅವರು ಸಂಪೂರ್ಣ ಬಟ್ಟೆ ಹಾಕ್ಬೇಕು, ಈ ತರದ್ದೇನೋ ಒಂದು ಗೈಡ್ಲೈನ್ಸ್ ಕೊಡ್ತಾರೆ. ಅವ್ರಿಗೆ ಯಾಕೆ ತಪ್ಪಿಲ್ಲ, ಅವ್ರದ್ದು ಏನ್ ಅನ್ಸುತ್ತೆ, ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳಿಕ್ಕೆ ಸಮಾಜದಲ್ಲಿ ಎಲ್ರಿಗೂ ಸ್ವತಂತ್ರ ಇದೆ. ನಾಳೆ ಅವ್ರನ್ನ ಗೈಡ್ಲೈನ್ಸ್ ಕೊಡ್ತಾರೆ, ಅವು ನಾಳೆ ಮತ್ತೆ ಅದೇ ರೀತಿ ಮಾಡೋಣ. ಆಮೇಲೆ ಈಗ ನಾವೇನಂದ್ರೆ ಬರೀ ಈಗ ಸಮುದಾಯಗಳು, ಜಾತಿ, ಧರ್ಮಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಭಾರತ ದೇಶದ ಆಧಾರ ಸ್ತಂಭ ಅಂದ್ರೆ ಸಂವಿಧಾನ, ಹೌದಲ್ವಾ? ಇವತ್ತು ಸಂವಿಧಾನದ ರಕ್ಷಣೆ ಮಾಡ್ತಾ ಇರೋದು ಯಾವುದು? ಕಾನೂನಿನ ಪಾಲಕರು, ಆರಕ್ಷಕರು. ಒಂದು ಯಾವುದೇ ಒಂದು ಸಿನಿಮಾದಲ್ಲಿ ಒಂದು ಫೈಟ್ ಆಯ್ತು ಅಂದ್ರೆ ಹೀರೋ 50 ಜನ ಪೊಲೀಸರು ಹೊಡಿತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹೊಡಿತಾನೆ, ಯಾರು IAS ಆಫೀಸರ್ ಹೊಡಿತಾನೆ.
ಎಲ್ಲರಿಗೂ ಹೊಡಿತಾನೆ, ಹೀರೋ ಹೊಡಿತಾನೆ, ವಿಲನ್ ಹೊಡಿತಾರೆ. ವಿಲನ್ಗಳ ಮುಂದೆ ಪೊಲೀಸ್ನವ್ರಿಗೆ ಕೈ ಕಟ್ಕೊಂಡು ನಿಂತಿರ್ತಾರೆ. ಅಣ್ಣ ಆಯ್ತು, ಇನ್ನೊಂದ್ಸತಿ ನಾನು ನೀನ್ ಏರಿಯಾಗ ಬರಲ್ಲ, ಹೊರಟೋಗ್ಬಿಡ್ತೀನಿ ಅಂತೇಳಿ ಪೊಲೀಸ್ನವರೇ ಕೈ ಮುಗಿದು ಹೊರಟೋಗುವಂತ ಸೀನ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಪೊಲೀಸ್ನವರು ಲಂಚ ತಗೊಂಡು ಹೋಗುವಂತ ಸೀನ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಈಗ ನಾಳೆ ಆರಕ್ಷಕ, ಈಗ ನಮ್ಮ ಬೆಂಗಳೂರು ಕಮಿಷನರ್ ಸಾಹೇಬರು ನಾಳೆ ಅವರೇ ಒಂದು ಅರ್ಜಿ ಕೊಡ್ತಾರೆ, ನೋಡಿ ಕನ್ನಡ ಚಲನಚಿತ್ರಗಳಲ್ಲಿ ಈ ರೀತಿ ಆರಕ್ಷಕರನ್ನ ಮತ್ತು ಸರ್ಕಾರದ ಕಾನೂನನ್ನ ಪಾಲನೆ ಮಾಡ್ತಾ ಇರುವಂತ ನಮ್ಮ ಆರಕ್ಷಕ ವಲಯದ ಬಗ್ಗೆ ಸಿನಿಮಾಗಳು ಈ ರೀತಿ ನಮ್ಮನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದಾವೆ. ಹೀರೋಗಳು ನಮಗೆ ಬೂಟ್ ಕಾಲಲ್ಲಿ ಒದಿತಾ ಇದ್ದಾರೆ. ನಾಳೆ ಇದು ಸಮಾಜಕ್ಕೆ ನೆಗೆಟಿವ್ ಮೆಸೇಜ್ ಹೋಗುತ್ತೆ. ಸಮಾಜದಲ್ಲಿ ಬೇರೆ ಜನಗಳು ನಾಳೆ ಪೊಲೀಸ್ನವರಿಗೆ ಬಡ್ದು ಅವ್ರಿಗೆ ಲಂಚ ಕೊಟ್ಟು ಟ್ರೀಟ್ ಮಾಡ್ಬೋದು ಅನ್ನೋ ರೀತಿ ತಿಳ್ಕೊಳ್ಳುತ್ತೆ. ಹಾಗಾಗಿ ನಾಳೆಯಿಂದ ಸಿನಿಮಾಗಳಲ್ಲಿ ಪೊಲೀಸ್ನವ್ರ ಮೇಲೆ ಹಲ್ಲೆ, ದಬ್ಬಾಳಿಕೆ ಮಾಡುವಂಥದ್ದು ಮತ್ತು ಪೊಲೀಸ್ನವರು ಲಂಚ ತಗೊಳ್ಳುವಂತ ಪ್ರಕರಣಗಳನ್ನ, ಈ ತರದನ್ನ ಯಾವುದು ಪೊಲೀಸ್ನವರಿಗೆ ಹರ್ಟ್ ಆಗುವಂತ, ಪೊಲೀಸ್ ವೃತ್ತಿಗೆ ಅವಮಾನ ತರುವಂತ ಯಾವುದೇ ದೃಶ್ಯಗಳನ್ನ ಚಿತ್ರಿಸಬಾರದು ಅಂತೇಳಿ ನಾಳೆ ಪೊಲೀಸ್ನವರು ಒಂದು ಗೈಡ್ಲೈನ್ಸ್ ಕೊಡ್ತಾರೆ. ನಾಳೆ ಅದನ್ನು ಪಾಲಿಸೋಣ. ಸರ್ಕಾರ ಈಗ ಅವ್ರಿಗೆ ಪೊಲೀಸ್ನವ್ರಿಗೆ ಹರ್ಟ್ ಆಗ್ತಾ ಇದೆ ಅಂದಾಗ ಅದು ನಮ್ಮ ಧರ್ಮ, ನಾವು ಪಾಲಿಸಲೇಬೇಕು, ಅದನ್ನು ಪಾಲಿಸೋಣ. ಆಮೇಲೆ ಲಾಯರ್ಗಳಿಗೂ ಹೊಡಿತಾರೆ, ಕೋರ್ಟಲ್ಲೇ ಕೊಲೆ ಮಾಡುವಂತ ಸೀನ್ಗಳಿರುತ್ತೆ. ಕಮರ್ಷಿಯಲ್ ಸಿನಿಮಾಗಳನ್ನ ಮಾತ್ರ ಇವತ್ತು ಜನ ಥಿಯೇಟರ್ ಬಂದು ನೋಡ್ತಾ ಇರೋದು. ನೀವು ಒಳ್ಳೆ ಸಿನಿಮಾ ಮಾಡಿ ನೋಡಿ, ಒಳ್ಳೆ ಸಿನಿಮಾ ಮಾಡಿದ್ರೆ ನನ್ನ ಮೊಬೈಲ್ ಕಾಂಟ್ಯಾಕ್ಟ್ ಅಲ್ಲಿ 4,000 ಜನ ಇದ್ದಾರೆ. ನಮ್ಮ ಹತಿ ಸಿನಿಮಾನ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರೋ ಜನಗಳೇ ನಾನು ನೋಡಿಲ್ಲ. ಯಾಕೆಂದ್ರೆ ಆ ತರ ಕಂಟೆಂಟ್ ಇರೋ ಸಿನಿಮಾಗಳು ಜನಕ್ಕೆ ಬೇಕಿಲ್ಲ. ಇವತ್ತು ಕಮರ್ಷಿಯಲ್ ಸಿನಿಮಾ ಬೇಕು, ಏಕ್ದಮ್ ಫೈಟ್ ಬೇಕು, ಸಾಂಗ್ ಬೇಕು, ಥ್ರಿಲ್ ಬೇಕು. ಆ ತರ ಥ್ರಿಲ್ ಆಗಿರೋದನ್ನ ನಾವು ಮಾಡಕ್ ಹೋದ್ರೆ ಪೊಲೀಸರು ಹೊಡಿಬೇಕು, ಇಲ್ಲ ಲಾಯರ್ ಹೊಡಿಬೇಕು, ಇಲ್ಲ ಯಾವುದೋ ಹೆಣ್ಣು ಹುಡುಗಿ ಹೊಡಿಬೇಕು, ಈ ತರದ್ ಏನಾದ್ರು ಮಾಡಬೇಕು. ಈ ತರದೆಲ್ಲ ಮಾಡೋದಕ್ಕೆ ಇಲ್ಲೆಲ್ಲ ನಿಬಂಧನೆಗಳು ಹಾಕೊಂಡ್ ಬನ್ನಿ, ನಾವು ಪಾಲಿಸ್ತೀವಿ. ನಮ್ದೇನು ಅಭ್ಯಂತರ ಇಲ್ಲ. ನೀವೇನು ಕಾನೂನು ಪ್ರಕಾರ ನೀವು ಗೈಡ್ಲೈನ್ಸ್ ಕೊಡ್ತೀರಾ ಅದನ್ನು ಪಾಲಿಸ್ತೀವಿ. ಹೇಗೆ ನಾಳೆ ಸಿನಿಮಾ ಮಾಡಬೇಕು? ಪಣಿಯಮ್ಮನ ಕತೆ, ತಬರಿನ ಕತೆ ಆಯ್ತಾ, ಭಕ್ತ ಪ್ರಹ್ಲಾದ, ಭಕ್ತ ಸಿರಿಯಾಳ, ಈ ತರ ಹಳೆಯ ಕತೆಗಳನ್ನೇ ನಾವು ಅಂಬರೀಷ್ನ ಎಲ್ಲ ಹಳೆಯ ಆರ್ಟಿಸ್ಟ್ಗಳೆಲ್ಲ ಹಾಕೊಂಡು ಹೇಗೆ ಸಿನಿಮಾ ಮಾಡ್ತಾ ಇದೀವಿ, ಅದೇ ರೀತಿ ಈ ಹಳೆಯ ಕತೆಗಳನ್ನೇ ನಾವು ರೀಶೂಟ್ ಮಾಡ್ತಾ ಹೋಗ್ಬೇಕು. ಈಗ ದರ್ಶನ್ ಅವ್ರನ್ನ ಹಾಕೊಂಡು ಹೇಗೆ ಮೊನ್ನೆ ಕುರುಕ್ಷೇತ್ರ ಮಾಡ್ತಾರಲ್ಲ, ಹಾಗೆ ಯಶರ್ನ ಹಾಕೊಂಡು ಭಕ್ತ ಪ್ರಹ್ಲಾದ, ಈ ತರ ಸಿನಿಮಾಗಳನ್ನ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ತಪ್ಪಲ್ಲ, ಮಾಡೋಣ. ಈ ಎಲ್ಲಾದ್ರಲ್ಲೂ ನೀವು ಇದೇ ರೀತಿ ಒಂದು ಮಾಡ್ಬಿಟ್ಟಾಗ ನಿರ್ದೇಶಕರಿಗೆ ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಗೆ ಗೊತ್ತಿರೋದು ನಿರ್ದೇಶನ ಒಂದೇ. ಸಿನಿಮಾ ಲೈನ್ನ ನಾವು ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಗೆ ನೀವೇನೇ ನಿಬಂಧನೆಗಳು ಕೊಡ್ತೀರಿ ಕೊಡಿ, ಎಲ್ರನ್ನೂ ಗೌರವಿಸೋಣ, ಎಲ್ಲ ಆರೋಪಗಳನ್ನು ಸ್ವೀಕರಿಸೋಣ. ಎಲ್ಲದರ ನಡುವೆ ಏನಾಗತ್ತೆ ಆ ಸಿನಿಮಾ ಮಾಡ್ಕೊಂಡು ಹೋಗೋಣ ಅನ್ನೋ ಮಟ್ಟಿಗೆ ನಾವು ಬರಬೇಕಾಗ್ತದೆ. ಇವತ್ತು ಮಾತನಾಡ್ಲಿಕ್ಕೆ ಒಂದ್ ಕಡೆ ಬೇಜಾರಾಗ್ತದೆ. ಯಾಕೆಂದ್ರೆ ಈ ಸಿನಿಮಾ ಇದೆಯಲ್ಲ, ಸಿನಿಮಾ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆ ಮಾಡಿ ಸಂತೋಷವಾಗಿದ್ದವ್ರು ಮಾತ್ರ ಸಿನಿಮಾಗೆ ಬರ್ತಾರೆ. ಹೊಟ್ಟೆ ಹಚ್ಕೊಂಡು ಯಾರು ಸಿನಿಮಾ ನೋಡೋದಕ್ಕೆ ಬರಲ್ಲ, ಹೌದಲ್ವಾ? ಆ ಥರ ಹೊಟ್ಟೆ ತುಂಬಿರೋರ್ಗೋಸ್ಕರ ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಸಿನಿಮಾ ಮಾಡೋರು, ಸಿನಿಮಾ ಮೇಕರ್ಸು, ಜೋಕರ್ಸು, ಇವರೆಲ್ಲ ಒಂದೇ ಕ್ಯಾಟಗರಿ ಆಗ್ಬಿಟ್ಟಿದ್ದಾರೆ. ನಾವು ಅನ್ಕೋತೀವಿ ಅಷ್ಟೇನೆ, ನಮಗೆ ದೊಡ್ಡ ದೊಡ್ಡ ಸ್ಟೇಜ್ ಇದೆ, ನಮಗೆ ಸಮಾಜದಲ್ಲಿ ತುಂಬ ರೆಪ್ಯುಟೇಷನ್ ಸಿಗುತ್ತೆ, ಗೌರವ ಸಿಗುತ್ತೆ ಅಂತ. ಸಮಾಜದಲ್ಲಿ ಗೌರವ ಸಿಗುತ್ತೆ, ನೀನೊಬ್ಬ ಸಿನಿಮಾ ಮೇಕರು, ಒಬ್ಬ ಸಿನಿಮಾ ಹೀರೋ, ನಾನೊಬ್ಬ ಸಿನಿಮಾ ಡೈರೆಕ್ಟರ್ ಅಂದ್ರೆ ಬ್ಯಾಂಕಲ್ಲಿ ಬರೀ 1 ಲಕ್ಷ ಲೋನ್ ಕೊಡಲ್ಲ ನಿಮಗೆ. ಸಿನಿಮಾಗೆ ಜನಗಳ ಮನಸ್ಸಿನಲ್ಲಿ ಬಿಟ್ರೆ ಬೇರೆ ಎಲ್ಲೂ ಗೌರವ ಇಲ್ಲ. ಸಿನಿಮಾ ನೋಡುಗರ ಹೃದಯದಲ್ಲಿ ಬಿಟ್ರೆ ಸಿನಿಮಾದವರಿಗೆ ಬೇರೆ ಎಲ್ಲೂ ಬೆಲೆ ಇಲ್ಲ. ಅಂತ ಒಂದು ಬಿಕ್ಕಟ್ಟಿನ ವಾತಾವರಣದಲ್ಲೂ ನಾವು ಸಿನಿಮಾಗಳನ್ನ ಮಾಡ್ತಾ ಇದೀವಿ ಅಂದಾಗ ನಮ್ಗೆ ಈ ತರದ್ದೆಲ್ಲ ನಿಬಂಧನೆಗಳು ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ. ಇದು ಇವಾಗ ಈಗ ಬ್ರಾಹ್ಮಣರು ಏನ್ ಕೊಟ್ಟಿದಾರಲ್ಲ, ಅವರ ಧರ್ಮದ ರಕ್ಷಣೆಗಾಗಿ ಅವ್ರು ಏನ್ ಕೊಟ್ಟಿದ್ದಾರೆ ತಪ್ಪಲ್ಲ, ಅವ್ರಿಗೆ ಅದು ಅನ್ಸಿದ್ದೆ ಮಾಡಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರು ಒಂದೊಂದು ಗೈಡ್ಲೈನ್ಸ್ ಕೊಡ್ತಾ ಹೋದ್ರೆ ಹೇಗ್ ಮಾಡ್ಬೇಕು ನಾಳೆ ಸಿನಿಮಾ? ಹಾಗಿದ್ರೆ ಒಂದು ಕೆಲಸ ಮಾಡೋಣ, ಎಲ್ಲಾ ಗೈಡ್ಲೈನ್ಸ್ಗಳನ್ನ ಆಕ್ಟಿವೇಟ್ ಮಾಡ್ಕೊಂಬಿಡಿ. ಒಂದು ರೂಲ್ಸ್ ಮಾಡ್ಬಿಡಿ, ಸಿನಿಮಾದಲ್ಲಿ ಹೊಡೆಯೋ ಹಾಗಿಲ್ಲ, ಬಡಿಯೋ ಹಾಗಿಲ್ಲ, ಬೈಯೋ ಹಾಗಿಲ್ಲ, ಯಾರನ್ನು ನಿಂದನೆ ಮಾಡೋ ಹಾಗಿಲ್ಲ, ಜಾತಿ ತರೋ ಹಾಗಿಲ್ಲ, ಪ್ರಾಣಿಗಳು ತೋರಿಸೋ ಹಾಗಿಲ್ಲ, ಪಕ್ಷಿಗಳು ತೋರಿಸೋ ಹಾಗಿಲ್ಲ, ಮತ್ತು ಅಶ್ಲೀಲವಾದ ಪದಗಳನ್ನ ಬಳಸೋ ಹಾಗಿಲ್ಲ. ಎಲ್ಲ ಮಾಡ್ಬಿಡಿ. ಅವಾಗ ಅಟ್ಲೀಸ್ಟ್ ಇನ್ನು ಮುಂದಕ್ಕೆ ಬರೋ ಸಿನಿಮಾಗಳು, ಈಗ ಮುಂದೆ ಒಂದು ಸತ್ಯಯುಗ ಅಂತ ಬರುತ್ತೆ ಅಂತ ಕೇಳ್ಪಟ್ಟಿದೀವಿ. ನಿಮ್ಗೂ ಗೊತ್ತಾದ್ರ ಬಗ್ಗೆ? ನಮಗಂತೂ ಗೊತ್ತಿಲ್ಲ. ಮುಂದೆ ಸತ್ಯಯುಗ ಬರುತ್ತಂತೆ. ಮೋಸ್ಟ್ಲಿ ನೀವು ಇದೆಲ್ಲ ಬ್ಯಾರಿಗೇಟ್ ಹಾಕ್ಬಿಟ್ಟು ಇವನ್ನೆಲ್ಲ ನಿಲ್ಸ್ಬಿಟ್ರೆ ಆಮೇಲೆ ನಾವು ಸಿನಿಮಾ ಮಾಡ್ತೀವಲ್ಲ, ಅವಾಗ ಏನು ಇರಲ್ಲ. ನಮಸ್ತೆ, ಬನ್ನಿ ಅವರೇ, ಕುತ್ಕೊಳ್ಳಿ, ನೀವು ಫಲಹಾರ ತಗೊಳ್ಳಿ, ಊಟ ಮಾಡಿ, ಈ ರೀತಿ ಒಂದು ಸಂಭಾಷಣೆಗೆ ವಾಪಸ್ ಬರ್ಬೇಕಾಗತ್ತೆ ನಾವು. ಇಲ್ಲ ಈ ತರ ಸಿನಿಮಾಗಳ ಕಲ್ಚರ್ಗಳು ಜಾಸ್ತಿ ಆಗ್ತಾ ಮುಂದೆ ಸತ್ಯಯುಗ ಬರುತ್ತಲ್ಲ, ಸತ್ಯಯುಗಕ್ಕೆ ಬೇಕಾಗಿರೋಂಥ ಸಿನಿಮಾಗಳನ್ನ ನಾವು ಇಲ್ಲಿಂದನೇ ಮಾಡ್ತಾ ಜನಗಳಿಗೂ ಬೇಕಾಗಿರುವಂತ ಒಂದು ಅವೇರ್ನೆಸ್ ನ ಕೊಡೋದಕ್ಕೆ ಬಹುಶಃ ಅವಕಾಶ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಆದ್ರೆ ನಮ್ ಜನ ಸಿನಿಮಾ ನೋಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ.
ನಾವು ಅದೇನು ಮಾಡೋ ಕೆಲಸ ಇಲ್ಲ ಅಂತೇಳಿ ನಾವು ಆ ಥರ ಸಿನಿಮಾಗಳನ್ನ ಮಾಡಿಕೊಂಡು ಕೂತ್ಕೋಬೇಕು. ಆಮೇಲೆ ಒಳ್ಳೆ ಸಿನಿಮಾ ಮಾಡಿದ್ರೆ ಸಬ್ಸಿಡಿನೂ ಬರಲ್ಲ. ಸಬ್ಸಿಡಿಗೂ ಎಲ್ಲ ಅಲ್ಲಿ ಅದರದ್ದೇ ಆದಂಥ ಒಂದು ದಂಧೆ ಸಬ್ಸಿಡಿ. ಒಳ್ಳೆ ಸಿನಿಮಾಗಳಿಗೆ ಬೆಂಗಳೂರು ಫಿಲಂ ಫೆಸ್ಟಿವಲ್ಗೂ ಬರಲ್ಲ, ಅಲ್ಲೂ ಕಮರ್ಷಿಯಲ್ ಸಿನಿಮಾಗಳು ಬರ್ತವೆ. ಇನ್ಫ್ಲೂಯೆನ್ಸ್ ಇದ್ರೆ, ನಿಮ್ಗೆ ಇನ್ಫ್ಲೂಯೆನ್ಸ್ ಇದ್ರೆ ಸಿನಿಮಾ ಒಳಗಡೆ ಬರ್ತವೆ, ದುಡ್ಡು ಇದ್ರೆ ಸಿನಿಮಾ ಒಳಗಡೆ ಬರ್ತವೆ. ಇಲ್ಲಿ ಬೆಂಗಳೂರು ಫಿಲಂ ಫೆಸ್ಟಿವಲ್ಗೂ ಒಳ್ಳೆ ಸಿನಿಮಾ ಇಲ್ಲ, ಬರಲ್ಲ. ನಿಮ್ಗೆ ಅವಾರ್ಡ್ಗಳು ಅಷ್ಟೇ ನೋಡಿ, ಒಳ್ಳೆ ಸಿನಿಮಾಗೆ ಬರಲ್ಲ, ಒಳ್ಳೆ ಆರ್ಟಿಸ್ಟ್ಗಳಿಗೂ ಅವಾರ್ಡ್ ಬರಲ್ಲ. ಯಾರಿಗೆ ಇನ್ಫ್ಲೂಯೆನ್ಸ್ ಇದೆ, ಯಾರು ಸ್ವಲ್ಪ ದುಡ್ಡು ಕಾಸನ್ನ ಚೆನ್ನಾಗಿ ಕೊಟ್ಟು ಫೀಡ್ ಮಾಡ್ಕೊತಾರೆ, ಇಂಥವ್ರಿಗೆ ಅವಾರ್ಡ್ಗಳು ಬರ್ತವೆ. ಇಂಥ ಸಿನಿಮಾಗಳಿಗೆ ಮಾತ್ರ ಜಾಗ ಇರ್ತದೆ. ಅವಾಗ ಏನಾಗುತ್ತೆ, ಎಲ್ಲ ಇಂಥದ್ದೇ ಸಿನಿಮಾ ಆದಾಗ ಅಲ್ಲೂ ಗಲಾಟೆಗಳಿರಲ್ಲ. ಬಂದಿರೋ ಸಿನಿಮಾ ಎಲ್ಲ ಒಳ್ಳೆ ಸಿನಿಮಾಗಳೇ ಆಗಿರ್ತಾವಲ್ಲ, ಅವ್ರು ಬೇಕಾದ ತಗೋತಾರೆ, ಬೇಡ ಅಂದಿದ್ದು ಬಿಡ್ತಾರೆ. ಈಗ ಯಾರೋ ಕೆಲವು ನಿರ್ದೇಶಕರು ನಮ್ಮ ಥರ ಅಸಮಾಧಾನಗೊಂಡವರು, ಒಳ್ಳೆ ಸಿನಿಮಾ ಮಾಡ್ದೋ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ತಗೊಂಡಿಲ್ಲ ಅಂತೇಳಿ ಇವತ್ತು ನಾವು ಅಸಮಾಧಾನ ವ್ಯಕ್ತಪಡಿಸ್ತೀವಲ್ಲ, ನಾಳೆ ನಾವು ಅಸಮಾಧಾನ ವ್ಯಕ್ತಪಡಿಸೋ ಚಾನ್ಸ್ ಇರಲ್ಲ. ಯಾಕೆಂದ್ರೆ ಎಲ್ಲ ಸಿನಿಮಾ ಒಳ್ಳೆ ಸಿನಿಮಾನೇ ಆಗಿರುತ್ತಲ್ಲ. ಯಾವ್ದೋ ಕೆಟ್ಟ ಸಿನಿಮಾನ ಆಯ್ಕೆ ಮಾಡ್ರು ಅಂತೇಳಿ ನಮ್ಮಂತವ್ರು ನಾಳೆ ಕಂಪ್ಲೇಂಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ. ನೋಡಿ, ನಾನು ಒಟ್ಟಾರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗೇನು ಅವ್ರು ಕೊಟ್ಟಿರೋ ಗೈಡ್ಲೈನ್ಸ್ ಅದ್ರ ಬಗ್ಗೆ ನಂದೇನು ವಿರೋಧ ಇಲ್ಲ. ಬ್ರಾಹ್ಮಣರು ಕೊಟ್ಟಿರುವಂತ ಗೈಡ್ಲೈನ್ಸ್ನ ನೀವು ದಯವಿಟ್ಟು ಸ್ವೀಕರಿಸಿ. ನಾಳೆ ತಳ ಸಮುದಾಯದ ಜನ ಅವರು ಗೈಡ್ಲೈನ್ಸ್ ಕೊಡ್ತಾರೆ, ಅದನ್ನು ಸ್ವೀಕರಿಸಿ. ಹೆಣ್ಮಕ್ಳು ಕೊಡ್ತಾರೆ, ನಮ್ಗೆ ಈ ತರ ನಮ್ಮನ್ನ ಈ ರೀತಿ ಅಸಭ್ಯವಾಗಿ ನಡೆಸ್ಕೋತಾ ಇದ್ದಾರೆ, ಹಾಗಾಗಿ ಸಿನಿಮಾದಲ್ಲಿ ಹೆಣ್ಮಕ್ಳನ್ನ ಅಸಭ್ಯವಾಗಿ ತೋರಿಸಬಾರ್ದು ಅಂತ ನೀವೊಂದು ಹೆಣ್ಮಕ್ಳು ಒಂದು ಗೈಡ್ಲೈನ್ಸ್ ಕೊಡಿ, ಅದನ್ನು ಸ್ವೀಕರಿಸೋಣ. ಪೊಲೀಸ್ ಇಲಾಖೆಯಿಂದ ಒಂದು ಬರಲಿ, ಯಾಕೆಂದ್ರೆ ಅವ್ರು ಕಾನೂನು ಪಾಲರು, ಅವ್ರು ಕೊಡ್ಲಿ. ಆಕ್ಚುಲಿ ಇಲ್ಲಿ ಗಂಟ ಅವ್ರು ಯಾಕೆ ಕೊಟ್ಟಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಇಲ್ಲಿವರೆಗೂ ಒಬ್ಬ ಪೊಲೀಸ್ ಆಫೀಸರ್ನ ನಾವು ಎಷ್ಟು ಗೌರವಿಸ್ತೀವಿ, ಸಮಾಜದಲ್ಲಿ ಪ್ರತಿಯೊಬ್ಬರು ಎಷ್ಟು ಗೌರವಿಸ್ತೀವಿ, ಅಂತ ಪೊಲೀಸ್ ಆಫೀಸರ್ನ ಒಬ್ಬ ಹೀರೋ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಅವನ ಎದೆ ಮೇಲೆ ಅವನ ಸ್ಟಾರ್ ಮುಟ್ಟೋ ರೀತಿ ಕಾಲಲ್ಲಿ ಹೊದ್ದು ಅವನ್ನ ಮಾತಾಡಿಸ್ತೀವಿ. ಇಲ್ಲಿವರೆಗೂ ಯಾವ ಆರಕ್ಷಕರು ನಮ್ಗೆ ಹರ್ಟ್ ಆಯ್ತು ಅಂತೇಳಿ ಅವರು ಒಂದು ಗೈಡ್ಲೈನ್ಸ್ ಕೊಟ್ಟಿಲ್ಲ. ಬಹುಶಃ ಇನ್ನು ಮುಂದೆ ಅವ್ರು ಎಚ್ಚೆತ್ಕೊಂಡು ಅವರು ಒಂದು ಗೈಡ್ಲೈನ್ಸ್ ಕೊಡ್ತಾರೆ, ಲಾಯರ್ ಕೊಡ್ತಾರೆ, ಎಲ್ಲ ಟೈಲರು, ಪ್ರತಿಯೊಬ್ಬ ಎಲ್ಲ ವಲಯದವರು ಕೊಟ್ಬಿಡ್ರಿ, ಎಲ್ಲವನ್ನ ತಗೊಂಡ್ಲಿ. ಅದೆಲ್ಲವನ್ನ ತಗೊಂಡು ನಮ್ಗೊಂದು ಬೌಂಡ್ರಿ ಆಗಿ ಕೊಟ್ಬಿಡಿ. ಈಗ ಇಷ್ಟಿದೆ, ಅದನ್ನ ಒಂದು ಇಷ್ಟು ಬೌಂಡ್ರಿ ಹಾಕೊಡಿ. ಅದ್ರೊಳಗಡೆನೂ ಸಿನಿಮಾ ಮಾಡೋ ಕೆಪಾಸಿಟಿ ಯಾವನಿಗಿರುತ್ತೆ ಅವನು ಕಿಲಾಡಿ ನಿರ್ದೇಶಕ ಅಂತೇಳಿ ಒಪ್ಕೋತೀನಿ.